ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಚೇತನ್ ಗೌಡ. ಇವತ್ತಿನ ವಿಡಿಯೋ ಏನು ಅಂತ ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರಬೇಕು. ನೋಡಿ, ಇವಾಗ ಜಸ್ಟ್ ನಾವು ಕೃಷಿ ಮೇಳಕ್ಕೆ ಬಂದ್ವಿ. ಇವಾಗ ಹೋಗ್ತಾ ಇದೀವಿ. ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾ ಇದೀವಿ. ಗಾಡಿಯಲ್ಲಿ ಪಾರ್ಕಿಂಗ್ ಹಾಕಿದೀವಿ. ಪಾರ್ಕಿಂಗ್ ಹಾಕಿ ಇಲ್ಲಿಂದ ನಿಂತ್ಕೊಂಡು ಹೋಗ್ತಾ ಇದೀವಿ. ನೋಡಿ, ಇವಾಗ ಕೃಷಿ ಮೇಳ ನಡೆಯುತ್ತಲ್ಲ, ಅಲ್ಲಿ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ತುಂಬಾ ನೋಡಿ, ಇದೇ ಕೃಷಿ ಮೇಳ ಬಂದಿದೀವಿ. ಸ್ಯಾಟರ್ಡೆ ಒಳಗಡೆ ಹೋಗ್ತಾ ಇದ್ವಿ. ತುಂಬಾ ಚೆನ್ನಾಗಿ ಬಂದಿದ್ದಾರೆ. ಇಲ್ಲಂತೂ 2 ಜನ ಅಂತ ಮಾತಾಡ್ತಾ ಇದ್ರು. ಅಲ್ಲಿ ನನಗೆ ಗೊತ್ತಿಲ್ಲ, ನಾನು ಇವತ್ತು ಹೋಗಿರೋದಲ್ಲ. ಒಳಗಡೆ ಎಂಟ್ರಿ ಆದ್ವಿ. ಎಂಟ್ರಿ ಆದ ತಕ್ಷಣ ಜನ ಅಂತೂ ಫುಲ್ಲು ಕ್ರೌಡ್ ಇತ್ತು. ನಾನು ಹೆಂಗಪ್ಪ ಈ ಜನದಲ್ಲಿ ಈತನ ಕರ್ಕೊಂಡು ಹೋಗೋದು ಅಂತ ಅಂದ್ಕೊಂಡೆ. ನಮ್ಮ ಮನೆಯವರು ಈತನ ಎತ್ಕೊಂಡಿದ್ರು. ಹಾಗೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ನಾವು ಬಂದ ತಕ್ಷಣ ಇಲ್ಲಿ ಎತ್ತುಗಳಿದ್ವು. ಇವರು ಸಕ್ಕತ್ತಾಗಿದ್ವು ಎತ್ತುಗಳು ಮಾತ್ರ. ನೀವು ನೋಡ್ತಾ ಇರ್ಬೋದು. ಅದ್ರ ಕೊಂಬಂತೂ ಒಂದೊಂದು ಕೊಂಬು ಎಷ್ಟೆಷ್ಟು ಉದ್ದ ಇತ್ತು ಅಂದರೆ ಅದು ಬೇರೆ ಅಲಂಕಾರ ಮಾಡಿ ನಿಲ್ಲಿಸಿದ್ರು. ನನಗಂತೂ ತುಂಬಾ ಖುಷಿ ಆಯಿತು. ಯಾಕೆಂದರೆ ನನಗಂತೂ ಹಸುಗಳು ಕಂಡ್ರೆ ತುಂಬಾ ಇಷ್ಟ. ಅಲ್ಲಿ ಹೋಗಿ ಹತ್ರ ನಿಂತ್ಕೊಂಡು ವಿಡಿಯೋನ ಮಾಡ್ಕೊತಾ ಇದ್ದೆ. ಎಲ್ಲರೂ ಅದು ಅಟ್ರಾಕ್ಷನ್ ಥರ ಇತ್ತು. ಅದರಿಂದ ಎಲ್ಲರೂ ಅಲ್ಲೇ ನೋಡ್ಕೊತಾ ಇದ್ದೆ. ಇವಾಗ ನಾವು ಪಶು ಸಂಗೋಪನೆ ಒಳಗಡೆ ಹೋಗ್ತಾ ಇದ್ದೀವಿ. ಅದರೊಳಗಡೆ ಹೋಗಿ ಏನೇನೆಲ್ಲ ಬಂದಿದ್ದಾವೆ, ಯಾವ್ಯಾವ ಥರ ಪ್ರಾಣಿಗಳನ್ನ ಸಾಕಿದ್ದಾರೆ ಅಂತ ತೋರಿಸ್ತೀವಿ. ಹೋಗೋದಕ್ಕೆ ಆಗ್ತಿರಲಿಲ್ಲ, ಅಷ್ಟು ಕ್ರೌಡ್ ಇತ್ತು ಜನ ಎಲ್ಲ. ಇಲ್ಲಿ ನೋಡಿ, ಇಲ್ಲಿ ಬಾತುಕೋಳಿಗಳನ್ನ ಸಾಕಿದ್ರು. ಇಲ್ಲಿ ನೋಡಿ ಹೆಂಗಿದೆ. ನಮ್ಮ ಹಳ್ಳಿ ಕಡೆ ನಾಟಿ ಕೋಳಿಗಳು ನಾವು ಸಾಕ್ತಾನೆ ಇರ್ತೀವಿ. ಬಟ್ ಇಲ್ಲಿ ಹುಂಜ ಕೋಳಿಗಳಂತೂ ಸಖತ್ ಅಷ್ಟು ಪುಷ್ಟವಾಗಿದ್ವು. ಎಷ್ಟೆಷ್ಟು ದಪ್ಪ ಇದ್ವು ಅಂದರೆ ಏನಿಲ್ಲ ಅಂದರೂ ಒಂದೊಂದು ಒಂದು 3-4 kg ಬರ್ತಿತ್ತು ಅನ್ಸುತ್ತೆ, ಅಷ್ಟು ದಪ್ಪ ಇದ್ವು. ಆಮೇಲೆ ಇಲ್ಲಿ ಫಿಶ್ಗಳಂತೂ ತುಂಬಾನೇ ವೆರೈಟಿ ಫಿಶಸ್ ಇದು ಎಲ್ಲರೂ ತಗೋತಾ ಇದ್ರು. ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ 100 ರೂಪಾಯಿ ಅಂತ ಹೇಳ್ತಾ ಇದ್ರು. ಅಂಗಡಿಲೆಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ತಗೋತಾ ಇದ್ರು. ಅಲ್ಲಿ ಎಲ್ಲ ವೆರೈಟೀಸ್ ಫಿಶ್ ಬಂದಿದ್ವು. ಫೈಟರ್ ಫಿಶ್ ಆಗಿರ್ಬೋದು, ಇಲ್ಲ ಬೇರೆ ಬೇರೆ ಫಿಶ್ ಎಲ್ಲ ಬಂದಿತ್ತು. ತುಂಬ ಜನ ತಗೋತಾ ಇದ್ರು. ನಾನು ತಗೊಳ್ಳೋಣ ಅಂದ್ಕೊಂಡೆ, ಬಟ್ ಏನಕ್ಕಪ್ಪ ತಗೊಳ್ಳಿಲ್ಲ ಅಂದರೆ ನಾವು ಊರಿಗೆಲ್ಲ ಹೋದಾಗ ಸತ್ತೋಗ್ಬಿಡ್ತವೆ ಅಂತ ಹೇಳ್ಬಿಟ್ಟು ನಾನು ತಗೊಳ್ಳೋಕೆ ಹೋಗಿಲ್ಲ. ಎಷ್ಟು ಜನ ಅಂದರೆ ತುಂಬಾ ಜನ ಬಂದರು. ಎಲ್ಲ ತಗೋತಾ ಇದ್ದಾರೆ ಫಿಶ್ ಅಂತ ಹೇಳಿ. ಎಷ್ಟು ಜನ ತೊಗೊಂಡಿದ್ದಾರೋ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಅಕ್ವೇರಿಯಂ ಒಳಗಡೆ ಎಷ್ಟು ವೆರೈಟಿ ಫಿಶ್ಗಳಿದೆ ನೋಡಿ. ಎಷ್ಟು ದಪ್ಪ ಫಿಶ್ಗಳಿದ್ದಾವೆ. ಇದನ್ನೆಲ್ಲ ಎಷ್ಟು ಚೆನ್ನಾಗಿತ್ತು. ತುಂಬಾ ಖುಷಿ ಆಯಿತು. ನಾವು ಮೊದಲನೇ ಸರಿ JKVK ಕೃಷಿ ಮೇಳಕ್ಕೆ ಬಂದಿದ್ದು. ತುಂಬಾ ಇಷ್ಟ ಆಯಿತು. ಏನಪ್ಪ ಅಂದರೆ ತಮ್ಮನ್ನು ಕರ್ಕೊಂಡು ಬಂದಿದ್ದು ಜಾಸ್ತಿ ಜನ ಇದ್ರು ಅಂತ ಅಂದು ಅದೇ ಸ್ವಲ್ಪ ಬೇಜಾರಾಯಿತು. ಇಲ್ಲಿ ಪಕ್ಕದಲ್ಲೇ ಮೀನನ್ನ ಸಾಕಾಣಿಕೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ರು. ನೀವು ನೋಡ್ತಾ ಇರ್ಬೋದು. ಅಲ್ಲೂ ಸಹ ಹೋಗಿ ನೋಡಿದ್ವಿ. ನೆಕ್ಸ್ಟು ಅಲ್ಲಿಂದ ಮುಂದೆ ಬಂದ್ವಿ. ಅಲ್ಲಿ ತಲೆನೋವಿಗೆ ಅದಕ್ಕೆ ಇದಕ್ಕೆ ಅಂತಂದೇನೋ ಮೆಡಿಸಿನ್ಗಳು ಎಲ್ಲ ಇಟ್ಕೊಂಡಿದ್ರು. ಹಸುಗಳಿಗೆ ಬೂಸ ಫೀಡು ಎಲ್ಲನೂ ಇಟ್ಕೊಂಡಿದ್ರು. ಅದೇನೋ ತಲೆನೋವಿಸ್ತಿ ಅಂತ ಹೇಳ್ಬಿಟ್ಟು ಕೊಟ್ಟರು. ತಲೆನೋವಿಗೆ, ಮೈಕೈ ನೋವಿಗೆ, ಕೀಲು ನೋವಿಗೆ ಅಂತ. ನನಗಂತೂ ತಲೆಗೆ ಹಚ್ಚಿಸ್ಕೊಂಡೆ. ತಲೆ ಎಲ್ಲ ಕಣ್ಣಲ್ಲೆಲ್ಲ ನೀರು ಬಂದಿತ್ತು. ಅಷ್ಟು ಘಾಟು, ಅಷ್ಟು ಕಣ್ಣೆಲ್ಲ ಉರಿತಾ ಇತ್ತು. ಹಾಗೆ ಇಲ್ಲಿ ಮುಂದೆ ಬಂದರೆ ಎಷ್ಟು ಥರ ಹಸುಗಳು, ಎಮ್ಮೆಗಳು ಇತ್ತು ಅಂದರೆ ನಾನಂತೂ ಫಸ್ಟು ಒಂದು ಎಮ್ಮೆನ ನೋಡಿದ ತಕ್ಷಣ ಫುಲ್ಲು ಶಾಕ್ ಆಗೋದೆ. ನಾವು ರಿಯಲಾಗಿ ಅದೆಲ್ಲ ನೋಡಿರಲಿಲ್ಲ. ಬಾಹುಬಲಿ ಫಿಲಮಲ್ಲಿ ಇದೆಯಲ್ಲ, ಅಷ್ಟು ದೊಡ್ಡ ಎಮ್ಮೆ ಇದೆ ಅದು. ಆ ಕಡೆ ನಿಂತಿದೆ, ನೀವು ನೋಡ್ತಿರ್ಬೋದು. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಹಸುಗಳಿದ್ವು. ಎಲ್ಲ ಥರದ ಹಸುಗಳು ಬಂದಿದ್ವು. ಬೇರೆ ಬೇರೆ ಕಡೆ ಇವು, ಮತ್ತು ಮಲೆನಾಡು ಗಿಡ್ಡ ಅಂತಾರೆಲ್ಲ ಎಲ್ಲ ಥರದ ಹಸುಗಳು ಬಂದಿದ್ವು. ಈ ಕೃಷಿ ಮೇಳ ಇರೋದಕ್ಕೂ ತುಂಬಾ TV ಚಾನಲವರು ಸಮೇತ ಬಂದಿದ್ದರು. ಯೂಟ್ಯೂಬ್ ಚಾನಲವ್ರು ಬಂದಿದ್ದರು. ತುಂಬ ಜನ ಒಳಗಡೆ ಎಂಟ್ರಿ ಆದರೂ ನಮಗೆ ಅದು ಗೊತ್ತಿಲ್ಲ ಎಂಟ್ರಿ ಆಗ್ತಾರೆ ಅಂತ. ನೋಡಿ, ಇದೇ ನಾನು ಹೇಳಿದ್ದು ಎಮ್ಮೆ. ಎಷ್ಟು ದಷ್ಟಪುಷ್ಟವಾಗಿದೆ ಅಂದರೆ ಈ ಕ್ಯಾಮ್ರಾದಲ್ಲಿ ನೋಡೋದು ಸ್ವಲ್ಪ ಸಣ್ಣ ಕಾಣಿಸ್ತಾ ಇದೆ ನಿಮಗೆ. ರಿಯಲಾಗಿ ನೋಡಿದ್ರಂತೂ ತುಂಬಾ ದಪ್ಪ ಇದೆ ಅದು. ನೋಡಿ, ಎಲ್ಲ ಥರದ ಹಸುಗಳು ಎಷ್ಟು ಚೆನ್ನಾಗಿದೆ.
ನೋಡಿ ಇದೊಂದು ಎಲ್ಲ ಥರದ ಹಸುಗಳಂತೂ ಎಲ್ಲ ಬಂದಿತ್ತು. ಅಲ್ಲೆಲ್ಲ ಕೆಲವರು ಇಂಟರ್ವ್ಯೂ ಮಾಡ್ತಾಯಿದ್ರು. ಮಲೆನಾಡು ಗಿಡ್ಡ ನೋಡಿ ನಂಗೆ ತುಂಬ ಇಷ್ಟ ಆಯಿತು. ನನಗೆ ತುಂಬ ಇಷ್ಟ ಮಲೆನಾಡು ಗಿಡ್ಡ ಹಸುನ ನಮ್ಮನೇಲಿ ಒಂದು ಸಾಕಬೇಕು. ನಾನು ಬೆಂಗಳೂರಿಂದ ಊರಿಗೆ ಹೋದ್ಮೇಲೆ ಅನ್ನೋ ಒಂದು ಆಸೆ ಇತ್ತು ನನಗೆ. ಖುಷಿ ಮೇಲೆ ತುಂಬ ಆಸಕ್ತಿ ಇರೋದ್ರಿಂದ ಹೋಗೋಣ ಏನೆಲ್ಲ ಬಂದಿರುತ್ತೆ ಏನು ಅಂತ ನೋಡ್ಕೊಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು ನಾನಿವತ್ತು. ನಿಜ ಗೈಸ್, ನನಗಂತೂ ತುಂಬಾ ಖುಷಿ ಆಯಿತು ಹಸುಗಳನ್ನ ನೋಡಿ. ನನಗೆ ಆ ಹಸು ಮತ್ತು ಅಲ್ಲಿ ಮುಂದೆಗಡೆ 2 ಎತ್ತಿದ್ವು ಅವೆಲ್ಲ ನೋಡುವಾಗ ತುಂಬಾ ಖುಷಿ ಆಗೋಯ್ತು. ನೋಡಿ ಎಮ್ಮೆ ನೋಡಿ ಎಷ್ಟು ದೊಡ್ಡದಿದೆ, ಅದ್ರ ಕೊಂಬು ನೋಡಿ ಎಷ್ಟು ದೊಡ್ಡದಿದೆ, ಅದಕ್ಕೆ ಎಷ್ಟು ಚೂಪಗಿದೆ ಅನ್ನೋದು. ಬೇಗ ಹಿಂದೆ ಬಹಳ ಜನ ಇದ್ದಾರೆ. ಯಾವ ತಳಿ ಇದು? ಇಲ್ಲೇ ಇರಕ್ಕೆ ಮನೆ ಕೆಟ್ಟೋಯ್ತಾ ಇದು? ಇಲ್ಲಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ. ತುಂಬ ಜನ ಬಂದಿದ್ರು ಚಿಕ್ಕದಕ್ಕೆ ಖುಷಿ ನೋಡೋಕ್ಕೆ. ಖುಷಿ ನೋಡೋದಂತೂ ಇವತ್ತು ಫುಲ್ಲು ಕ್ರೌಡ್ ಇತ್ತು. ನಾನು ಹಾಗೆ ಇಲ್ಲಿ ಗಾಣನ ತಿರುಗಿಸ್ತಾ ಇದ್ರು ನೋಡ್ತಾ ಇದ್ದೆ. ನಾನು ಫಸ್ಟ್ ಟೈಮು ಗಾಣನ ತಿರುಗಿಸ್ತಿರೋದು ನಾನು ನೋಡ್ತಾ ಇರೋದು. ನಾನು ಎಲ್ಲೂ ನೋಡಿರಲಿಲ್ಲ ಗಾಣ ತಿರುಗಿಸೋದು. ನಾನು ಅಲ್ಲೇ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ತಾ ಇದ್ದೆ. ಎಣ್ಣೆನ ತೆಗಿತಾ ಇದ್ದೆ ಎತ್ಪೂರ್ಣ ಕಟ್ಕೊಂಡು. ಇದಾದ್ಮೇಲೆ ಮುಂದೆ ಬಂದೆ ಇಲ್ಲಿ ಹಸುಗಳಿಗೆ ಫೀಡೆಲ್ಲ ಇತ್ತು, ಅದನ್ನು ನೋಡ್ಕೊಂಡು ಬಂದು ಹಾಗೆ ಕೋಳಿ ಸಾಕಣೆ ಮಾಡೋದು ಹೇಗೆ ಅಂತಂದೆಲ್ಲ ತೋರಿಸ್ತಾ ಇದ್ರು. ನೋಡಿ ಇಲ್ಲಿ ಅದೇ ಹೇಳಿದ್ನಲ್ಲ ತಲೆನೋವಿಗೆ ವಿಕ್ಸ್ ಅಂತ ಕೊಟ್ಟರು ಅಂತಂದು ಧನ್ವಂತರಿ ಮುಲಾಮಂತೆ ಅದನ್ನು ಕೊಟ್ಟು ಅದನ್ನು ಹಚ್ಕೊಂಡು ಎಲ್ಲರಿಗೂ ಹಚ್ತಾ ಇದ್ರು. ಹಾಗೆ ನಿಮ್ಗೆ ಇಷ್ಟ ಅಂತ ಕೇಳಿದ್ರು. ನಾವು ಈಗ ಒಂದು ತಲೆನೋವು ಬಂದಾಯ್ತು ಅಂತ ಹೇಳ್ಬಿಟ್ಟು ಹಚ್ಚಿಸ್ಕೊತಾ ಇದ್ದೀನಿ. ಹಚ್ಚಿಸ್ಕೊಂಡು ಬಂದೆ. ಬರ್ತಾ ಕಣ್ಣಂತೂ ತುಂಬಾ ಸ್ಟಾರ್ಟ್ ಆಯಿತು. ಬಟ್ ತಲೆನೋವು ಕಡಿಮೆ ಆಗುತ್ತೆ ಅನ್ನೋ ಗೊತ್ತಿಲ್ಲ. ನನಗೆ ಕಣ್ಣು ಬಂತು. ನಮ್ಮನೆಯವ್ರನ್ನ ಕೇಳಿದೆ, ನಮ್ಮನೆಯವರು ಏನಿಲ್ಲ ನನಗೆ ಮನಸ್ಸಿಲ್ಲ ಅಂತ ಅಂದು. ಅದಾದ್ಮೇಲೆ ಮುಂದೆ ಬಂದು ಫುಲ್ಲು ಫೀಡ್ನ ಇಟ್ಕೊಂಡಿದ್ರು. ಫೀಡೆಲ್ಲ ಇಟ್ಕೊಂಡಿದ್ರು. ತೊಗೊಳೋರೆಲ್ಲ ತೊಗೋತಾ ಇದ್ರು. ನಾವು ಅಲ್ಲಿ ಕಡೆ ಏನಾದ್ರು ತೊಗೊಂಡು ಹೋಗ್ಬೋದಾಗಿತ್ತು. ಬಟ್ ನಾವಿರೋದು ಟೌನಲ್ಲೆಲ್ಲ. ಟೌನಲ್ಲಿ ತಂದು ಏನು ಮಾಡ್ತೀರಾ, ಒಂದು ಗಿಡನೇ ಇರಲಿ ಒಂದು ಏನೇ ಇರಲಿ ತೊಗೊಂಡು ಸುಮ್ಮನೆ ವೇಸ್ಟ್ ಅಲ್ವಾ. ಎಲ್ಲ ಸ್ವಂತ ಮನೆ ಇರಬೇಕು. ಬಾಡಿಗೆ ಮನೆಗೆಲ್ಲ ಕಟ್ಕೊಂಡು ಹೋಗಿ ಏನು ಮಾಡೋದು. ನಾನು ಏನು ತೊಗೊಂಡು ಬರಲಿಲ್ಲ, ತೊಗೊಳಕ್ಕೆ ಹೋಗಲಿಲ್ಲ. ಹಾಗೆ ಅಲ್ಲಿ ಸ್ಕೂಲ್ಗೆ ಆಗೋದಕ್ಕೆ ಮ್ಯಾಟ್ ಸಮೇತ ಇತ್ತು. ಆ ಸ್ಕೂಲು ಜಾರದೇ ಇರೋ ರೀತಿ, ಬೀಳದೇ ಇರೋ ರೀತಿ ಇರೋ ಥರ ಮ್ಯಾಟ್ ಇತ್ತು, ಕವ್ ಮ್ಯಾಟ್ ಅಂತ. ಅದನ್ನು ಎಲ್ಲ ತೊಗೋತಾಯಿದ್ರು. ಮೋಸ್ಟ್ಲಿ ನನಗೆ ಅನ್ಸಿದ ಪ್ರಕಾರ ಬೆಂಗಳೂರಲ್ಲಿರೋರು ಯಾರೂ ಅದನ್ನು ತೊಗೊಂಡಿಲ್ಲ. ಹಳ್ಳಿ ಕಡೆ ಇರೋರಿಗೆ ತುಂಬಾ ಯೂಸ್ ಆಗಿದೆ ಅದು. ಎಲ್ಲ ತೊಗೊಂಡು ಹೋಗಿದ್ದಾರೆ ಹಳ್ಳಿ ಕಡೆ ಹೋಗೋದವರು. ಹಾಗೆ ಮುಂದೆ ಬಂದರೆ ಹಾಲು ಕರಿ ಮಿಷಿನ್ಗಳ ಇಟ್ಕೊಂಡಿದ್ದು ನೋಡಿ. ನನಗಂತೂ ಫುಲ್ ಕಣ್ಣಲ್ಲೆಲ್ಲ ನೀರು ಬರ್ತಾ ಇದೆ. ಯಾರಾದ್ರೂ ನೋಡಿದ್ರೆ ಹೇಳ್ತಾ ಇದ್ದೀನಿ ನಿಂತ್ಕೋಬೇಕು, ಅಷ್ಟು ಕಣ್ಣಲ್ಲಿ ನೀರು ಬರ್ತಾ ಇದೆ. ಅದು ಮಿಕ್ಸ್ ಹಚ್ಕೊಂಡ್ಮೇಲೆ ಧನ್ವಂತರಿ ಮುಲಾಮ್ ಅಂತ. ಅದಾದಮೇಲೆ ಇಲ್ಲಿ ಮಡಿಕೆನ ಮಾರ್ತಾಯಿದ್ದು. ಮಡಿಕೆ ರೇಟ್ನ ಕೇಳಿದ್ವಿ. ರೇಟ್ ಬಂದು 200, 300, 350 ಈ ರೀತಿ ಹೇಳಿದ್ರು. ನನಗಿದನ್ನು ಯೂಸ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ಅದಕ್ಕೆ ಗ್ಯಾಸ್ ಮೇಲೆ ಹೊಡೆದೋರಾಯಿತು ಅಂತ ಹೇಳ್ಬಿಟ್ಟು ತೊಗೊಳಕ್ಕೆ ಹೋಗಲಿಲ್ಲ.
ಸುಮ್ಮನೆ ಬಂದೆ. ನನಗಂತೂ ತುಂಬಾ ಇಷ್ಟ ಮಡಿಕೇಲಿ ಅಡುಗೆ ಮಾಡೋದು. ಗ್ಯಾಸ್ ಮೇಲೆ ಟ್ರೈ ಎಲ್ಲಿ ಹೊಡೆದೋಗುತ್ತಾ ಅಂತ ಹೇಳ್ಬಿಟ್ಟು ತೊಗೊಳಕ್ಕೆ ಹೋಗಲಿಲ್ಲ. ಅದಾದಮೇಲೆ ಮುಂದೆ ಒಳಗಡೆ ಬಂದ್ವಿ. ಇಲ್ಲೆಲ್ಲ ಬರೀ ಒಳಗಡೆ ಡ್ರಿಪ್ ಸ್ಪ್ರಿಂಕ್ಲರು ಇದೆ ಮತ್ತು ಗೈಸ್. ಡ್ರಿಪ್ಪು ಐಟಮ್ನೆಲ್ಲ ಇಟ್ಕೊಂಡಿದ್ರು. ಸ್ಪ್ರಿಂಕ್ಲರು ಅಲ್ಲಿಗೆ ಬಂದು ನೋಡ್ತಾ ಇದ್ರು ನಮ್ಮ ಮನೆಯವರು. ಸ್ಪ್ರಿಂಕ್ಲರು ಡ್ರಿಪ್ಪು ಯಾವ್ಯಾವ ಥರದ್ದು ಹಾಕಬೇಕು ತೋಟಕ್ಕೆ ಏನು ಇತ್ತ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ನೀಟಾಗಿ ನೋಡ್ತಾ ಇದ್ರು. ನನಗೆ ಅದರಲ್ಲೆಲ್ಲ ಏನು ಇಂಟ್ರೆಸ್ಟ್ ಇರಲಿಲ್ಲ. ನಾನು ಅದು ಮಾಡಲ್ಲಲ್ವ, ಅದಕ್ಕೆ ನಾನು ಪಾಡಿಗೆ ನಾನು ಮುಂದೆ ಹೋಗ್ತಾ ಇದ್ದೀನಿ. ಇಲ್ಲಿ ಮೋಟ್ರುಗಳು ಅದೆಲ್ಲ ಇಟ್ಕೊಂಡಿದ್ರು ಏನೇನೋ. ಅದಾದಮೇಲೆ ಅಲ್ಲೆಲ್ಲ ನೋಡಿಕೊಂಡು ನೆಕ್ಸ್ಟ್ ಬಂದಿದ್ದು ನಾವು ರೋಟರಿ ಮತ್ತು ಟಿಲ್ಲರು, ಉಳ್ಳೊಡೆ ಮಿಷಿನು ಇದನ್ನೆಲ್ಲ ಇಟ್ಕೊಂಡಿದ್ರು. ಅದನ್ನು ನೋಡೋಣ ಅಂತ ಬಂದ್ವಿ. ಚಿಕ್ಕ ಟ್ರ್ಯಾಕ್ಟರ್ಗಳು, ರೋಟ್ರಿಗಳು, ಹೊಲ ಉಳುಮೆ ಮಾಡೋದಕ್ಕಾಗಲಿ, ಸ್ಟಾರ್ಟ್ರು ನಮ್ಮ ಮನೆಯವ್ರು ಹೇಳ್ತಾಯಿದ್ರು ಇದು ಚೆನ್ನಾಗಿದೆ ಉಷಾ ಸ್ಟಾರ್ಟ್ರು, ಇದು ಮೊಬೈಲಲ್ಲೇ ಎಲ್ಲ ಆನ್ ಮಾಡ್ಕೋಬೋದು ಅಂತ ಹೇಳ್ತಾಯಿದ್ರು. ಸ್ಟಾರ್ಟ್ರನ್ನ ಮೊಬೈಲಲ್ಲೇ ಆನ್ ಮಾಡ್ಕೋಬೋದು ಅಂತ ಹೇಳ್ತಾಯಿದ್ರು. ಅದಾದಮೇಲೆ ಡ್ರೋನ್ ನೋಡಿದ್ವಿ. ಡ್ರೋನ್ ಅಂತೂ ಸಖತ್ತಾಗಿತ್ತು. ನಾನು ಹತ್ರದಿಂದ ಫಸ್ಟ್ ಟೈಮ್ ನೋಡಿದ್ದೆ ಡ್ರೋನು. ಸೂಪರಾಗಿತ್ತು. ಅದರೊಳಗಡೆ ಔಷಧಿನ ಹಾಕ್ಬಿಟ್ಟು, ನನಗನ್ಸಿದ ಪ್ರಕಾರ ಇದು ಚಿಕ್ಕದಕ್ಕೆಲ್ಲ ಯೂಸ್ ಆಗಲ್ಲ. ಮೇಲ್ಗಡೆ ಅಡಿಕೆ ಗಿಡಕ್ಕಾಗಿರಲಿ, ತೆಂಗಿನ ಗಿಡಗಳಿಗೆ ಮೇಲ್ಗಡೆ ಇರೋ ದೊಡ್ಡ ಬೆಳ್ಕೊಂಡು ಹೋಗುತ್ತವಲ್ಲ ಗಿಡಗಳು, ಅವಕ್ಕೆ ಔಷಧಿನ ಹೊಡೆಯೋದಕ್ಕೆ ಚೆನ್ನಾಗಿದೆ ಡ್ರೋನ್ ಅಂತ ಅನ್ನಿಸ್ತು. ಅದಾದಮೇಲೆ ಸೋಲಾರ್ ಕ್ಯಾಮ್ರಾ ಎಲ್ಲ ಇತ್ತು. ಸೋಲಾರ್ ಕ್ಯಾಮ್ರಾ ತೋಟದಲ್ಲಿರೋರಿಗೆ ಯೂಸ್ ಆಗುತ್ತೆ, ತುಂಬಾ ಯೂಸ್ ಆಗುತ್ತೆ. ಚಾರ್ಜ್ ಹಾಕಂಗಿರಲ್ಲ, ಏನಿರಲ್ಲ, ಸೋಲಾರ್ಗೆ ಕ್ಯಾಮ್ರಾ ಆನ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಮುಂದಕ್ಕೆ ಬರ್ತಾ ಕುಡ್ಗೋಲ್ಗಳು ಮತ್ತು ಇಲ್ಲಿ ಬಂದು ರೋಟರಿಗಳು, ಮರ ಕಟ್ ಮಾಡೋ ಮಿಷಿನ್ಗಳು, ಕುಡ್ಗೋಲು, ಅದ್ರ ಜೊತೆಗೆ ಪ್ರತಿಯೊಂದಕ್ಕೂ ಇಲ್ಲೇ ಇದಾವೆ. ಕಳೆ ತೆಗೆಯೋದು ಆ ಥರದ್ದೆಲ್ಲ ಇಟ್ಕೊಂಡಿದ್ರು. ಅದಾದಮೇಲೆ ಹಂಗೆ ಮುಂದಕ್ಕೆ ಬಂದಂಗೆನ ಅಲ್ಲಿ ಉಳ್ಳೊಡೆ ಮಿಷಿನ್ ಇಟ್ಕೊಂಡಿದ್ರು. ಉಳ್ಳೊಡೆ ಮಿಷಿನ್ನು, ಟಿಲ್ಲರು ಅದೆಲ್ಲ ಇತ್ತು. ನೋಡಿಕೊಂಡು ಬಂದ್ವಿ ಉಳ್ಳೊಡೆ ಮಿಷಿನು ಅದೆಲ್ಲ. ಮತ್ತು ಮುಂದೆ ಬಂದು ತೋಟಗಳಲ್ಲಿ ರೆಸ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಚೇರೆಲ್ಲ ಇತ್ತು, ಅದನ್ನು ನೋಡಿದ್ವಿ. ಅಡಿಕೆ ಗಿಡದಲ್ಲಿದ್ದ ಅಡಿಕೆ ಕೀಳೋದಕ್ಕೆ ಆಗಲಿ, ತೆಂಗು ಕೀಳೋದಕ್ಕೆ ಆಗಲಿ, ತೆಂಗಿನಕಾಯಿ ಕೀಳೋದಕ್ಕೆ ಆಗಲಿ ರೋಟ್ರಿನ ಇಟ್ಕೊಂಡಿದ್ರು, ಅದನ್ನು ನೋಡಿದ್ವಿ. ನೆಕ್ಸ್ಟು ಮೋಟ್ರುಗಳೆಲ್ಲ ನೋಡಿದ್ವಿ. ಮೋಟ್ರೆಲ್ಲ ಇಟ್ಕೊಂಡಿದ್ರು. ಎಲ್ಲ ವೆರೈಟೀಸು ಬಂದಿತ್ತು, ತುಂಬ ವೆರೈಟೀಸ್ ಬಂದಿತ್ತು. ಮೋಟ್ರನ್ನ ನೋಡಿಕೊಂಡು ಹಾಗೆ ಮುಂದಕ್ಕೆ ಬಂದರೆ ಇಲ್ಲಿ ಲಾಡುನ ಮಾಡ್ತಾಯಿದ್ರು. ಅಲ್ಲಿ ನಾವು ಒಂದು ಲಾಡನ್ನ ತೊಗೊಂಡ್ವಿ. ಅದಾದಮೇಲೆ ಮರ ಕಟ್ ಮಾಡೋ ಮಿಷಿನ್ಗಳು ಅದೆಲ್ಲ ಬಂದಿತ್ತು, ಅದನ್ನು ಎಲ್ಲ ನೋಡ್ತಾ ಇದ್ವಿ. ಮತ್ತೆ ಕೈ ಸಿಗಲ್ಲ ನೋಡಿ ಸ್ಟಾರ್ಟರ್ಗಳು ಎಲ್ಲ ವೆರೈಟಿ ಸ್ಟಾರ್ಟರ್ಸ್ ಬಂದಿತ್ತು ಗೈಸ್. ಅದಾದಮೇಲೆ ನನಗೆ ತುಂಬಾ ಇಷ್ಟ ಆಗಿದೆ ಏನಪ್ಪ ಅಂದರೆ ಉಳ್ಳೊಡೆ ಮಿಷಿನು. ಈಗ ಬೆನ್ನಿಗೆ ಕಟ್ಕೊಂಡು ಹುಲ್ಲನ್ನ ಹೊಡಿಬೇಕಾಗುತ್ತೆ, ಅದ್ರ ಬದಲು ಈ ರೀತಿ ಸೈಕಲ್ಗೆ ವೀಲ್ ಥರ ಹಾಕ್ಬಿಟ್ಟು ಉಳ್ಳೊಡೆ ಮಿಷಿನ್ಗೆ ರೆಡಿ ಮಾಡಿದರು. ಅದನ್ನು ನನಗೆ ತುಂಬ ಇಷ್ಟ ಆಯಿತು. ಫಸ್ಟು ಒಂದು ರೋಲು ಒಂದಿತ್ತು, ಸೆಕೆಂಡ್ ರೋಲ್ ಒಂದಿತ್ತು, ಒಂದರಲ್ಲಿ ಒಂದೇ ಇತ್ತು ವೀಲಿಂಗ್ದು, ಇನ್ನೊಂದರಲ್ಲಿ 2 ಇತ್ತು, ಇನ್ನೊಂದರಲ್ಲಿ 3 ಇತ್ತು, ಈ ಥರ ಇತ್ತು. ಅದಾದಮೇಲೆ ಟಿಲ್ಲರ್ ಇತ್ತು. ಅದಾದಮೇಲೆ ನಾವು ನೆಕ್ಸ್ಟ್ ಬಂದಿದ್ದು ಇಲ್ಲಿ ಎಲ್ಲ ಥರದ್ದು ಏಕದಳದ ಧಾನ್ಯಗಳೆಲ್ಲ ಇಟ್ಟಿದ್ದು, ಅದನ್ನು ನೋಡೋಣ ಅಂತ ಬಂದು ಫಸ್ಟು ಬರ್ತಿದ್ದಂಗೆ ಸೂರ್ಯಕಾಂತಿನೂ ಇಟ್ಟಿದ್ದು. ಅದರಲ್ಲಿ ತುಂಬ ನಮ್ಮ ಜನ ಕೇಳಬೇಕಲ್ವ, ಅವ್ರು ಇಟ್ಟಿದ್ದಾರೆ ನೋಡೋದಕ್ಕೆ ಅಂತ, ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅನ್ನೋದಕ್ಕಿಂತ ಕಿತ್ತು ಬಾಯಿಗೆ ಹಾಕೊಂಡು ಹೋಗಿರೋದೇ ಜಾಸ್ತಿ. ಅದರಲ್ಲಿ ನಮ್ಮ ಇಸ್ಮಿತಾನು ಕಿತ್ತು ಬಾಯಿಗೆ ಹಾಕ್ಕೊಂಡು ಅಲ್ಲಿ ಬರ್ತಿದ್ದಾರೆ ದಯವಿಟ್ಟು ಮುಟ್ಟಬೇಡಿ ಅಂತ. ಆದ್ರೂ ನಮ್ಮ ಜನ ಮಾಡೋದೇ ಮಾಡ್ತಾರಲ್ವ. ಅಲ್ಲೆಲ್ಲ ನೋಡಿಕೊಂಡು ರಾಗಿನ ನೋಡಿಕೊಂಡು ಬಂದ್ವಿ. ಅದಾದಮೇಲೆ ಭತ್ತದ್ದು ಸಮೇತ ಇಟ್ಕೊಂಡಿದ್ವಿ ತಳಿಗಳನ್ನ. ಮತ್ತು ಇದೆಲ್ಲ ನೋಡ್ಕೊಂಡು ಮುಂದೆ ಹೋಗ್ತಾ ಅವರು ಮುಂದೆಗಡೆ ಬೇಕಾದರೆ ನಿಮಗೆ ಅಮೌಂಟಿಗೆ ಅಲ್ಲೇ ಕೊಟ್ಟು ತೊಗೊಂಡೋಗ್ಬೋದು, ಅಲ್ಲೇನೂ ಇಟ್ಕೊಂಡಿದ್ರು. ಬಟಾಣಿ ಮತ್ತು ಎಳ್ಳು, ಉಚ್ಚೆಳ್ಳು, ಅರಳು ಎಲ್ಲ ಥರದ ಧಾನ್ಯನೂ ಇಟ್ಕೊಂಡಿದ್ರು. ಅದನ್ನೆಲ್ಲ ನೋಡಿಕೊಂಡು ಬಂದ್ವಿ. ಇಲ್ಲಿ ಮುಂದೆ ಬಂದ ತಕ್ಷಣ ನನಗೆ ಇಷ್ಟ ಆಗಿದೆ ಏನಪ್ಪ ಅಂದರೆ ಅಲ್ಲಿ ಮುಂದೆ ಎಲ್ಲ ಕಾಳುಗಳಲ್ಲಿ
ಒಂದು ಕೃಷಿ ಬಗ್ಗೆ ವಿನ್ಯಾಸನ ಮಾಡಿದರು. ಅದಾದಮೇಲೆ ಕೆಳಗಡೆನೂ ಅಷ್ಟೇ ಎಲ್ಲ ಕಾಳುಗಳನ್ನ ಹಾಕಿ ಸೂರ್ಯ, ಅಕ್ಕಿ, ಮರ, ಎಲೆ, ನೀರು ಎಲ್ಲನೂ ಹಾಕಿದ್ರು. ನನಗೆ ತುಂಬ ಇಷ್ಟ ಆಯಿತು ಅದೊಂದು ನೋಡಿದಾಗ. ಅದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಲ್ಲ, ಆ ರೀತಿ ಇತ್ತು ಅದು. ಅದ್ರ ಮೇಲ್ಗಡೆ ಸಮೃದ್ಧ ಕೃಷಿ ವಿಕಸಿತ ಭಾರತ ಅಂತ ಬರೆದಿದ್ರು. ಅದನ್ನು ನೋಡಿಕೊಂಡು ಮುಂದೆ ಬಂದೆ. ಅಲ್ಲಿ ಎಲ್ಲ ಥರದ್ದು ಕಾಳುಗಳನ್ನ ಆಮೇಲೆ ಬೆಳೆಸಿ ಈ ಥರ ಒಂದು ಅಂಟಿಸ್ಬಿಟ್ಟು ಅದು ಒಂದು ಈ ಥರ ಮಾಡಿದರು. ಅದರಿಂದ ಮುಂದೆ ಬಂದು ಎಲ್ಲ ಥರದ್ದು ಗಿಡಗಳನ್ನ ಬೆಳೆದಿದ್ರು. ಮತ್ತು ಅಲ್ಲಿ ನಮ್ಮ ರೈತಂದು ಚಿತ್ರನ ಹಾಕಿದ್ರು. ನೀವೇ ನೋಡ್ತಾ ಇರ್ಬೋದು ನಮ್ಮ ರೈತರ ಚಿತ್ರ ಹೆಂಗೆ ರಾರಾಜಿಸ್ತಿದೆ. ಅಲ್ಲೇನು ನಾವು 3 ಜನಕ್ಕೆ ಇದನ್ನ ಮಾಡ್ತಾ ಇದ್ರು, ಭಾಷಣ. ಅಲ್ಲಿಂದ ಮುಂದೆ ಒಂದು ಹಳ್ಳಿ ಮನೆನ ಮಾಡಿ ಅದ್ರ ಮೇಲೆ ಹಸನೆ ಇಟ್ಟು ಅದ್ರ ಮುಂದೆ ಗಿಡಗಳನ್ನೆಲ್ಲ ಇಟ್ಟಿದ್ದು. ಅದಾದಮೇಲೆ ನೆಕ್ಸ್ಟ್ ಬಂದಿದ್ದು ನಾವು ಅಲ್ಲಿ ಮುಂದೆ ಇನ್ನೊಂದು ಸಹಜ ತರಕಾರಿ, ಸೀಬೆಹಣ್ಣು, ರಾಮಫಲ, ಬೂದ್ಕುಂಬಳ, ಸೋರೆ, ಎಲ್ಲ ಇಟ್ಟಿದ್ದು. ಭತ್ತ ತಳಿ ಒಂದೊಂದು ವೆರೈಟೀಸ್ ಆಫ್ ತಳಿ ಇತ್ತು. ಅದಾದಮೇಲೆ ಬಾಳೆಹಣ್ಣು ಇಟ್ಕೊಂಡಿದ್ರು, ಕೆಂಪು ಬಾಳೆಹಣ್ಣು, ಚಂದ್ರ ಬಾಳೆ, 6 ತಿಂಗಳು ಬಾಳೆ ಎಲ್ಲ ಇಟ್ಕೊಂಡಿದ್ದು. ಮತ್ತು ಸಹಸ್ರ ಬಾಳೆ ಇಟ್ಕೊಂಡಿದ್ದು. ಪ್ರತಿಯೊಂದು ನಮ್ಗೆ ಅದ್ರ ಕೆಲವು ಹೆಸರು ಗೊತ್ತಿಲ್ಲ. ಭದ್ರೆ, ಕನ್ನೆ ಸೊಪ್ಪು, ಮತ್ತು ಅಗ್ನಿ ಬಾಳೆ, ಏನೇನೋ ಇತ್ತು ಗೈಸ್. ನಮ್ಮಂಥವ್ರು ಗೊತ್ತಿಲ್ಲ. ನಾನು ನೋಡಿದ್ದೀನಿ, ಬಟ್ ಅದರ ಹೆಸರು ಇದೆ ಅಂತಂದು ಮಾತ್ರ ಗೊತ್ತಿರಲಿಲ್ಲ. ಅದನ್ನು ನೋಡ್ಕೊಂಡ್ಬಂದು ಅದನ್ನೆಲ್ಲ ಮುಟ್ಟಿದ್ರು ಮುಟ್ಟಿನ ಸಮೇತ ನಾವು ಆಯುರ್ವೇದಿಕ್ ಔಷಧಿಗೆ ಬಳಸ್ತಾರೆ ಅಂತಂದು ಅಲ್ಲಿ ನೋಡಿಕೊಂಡು ಬಂದು ಅಲ್ಲಿ ಅವ್ರು ಹೇಳ್ತಾಯಿದ್ರು. ಸಹಸ್ರ ಬಾಳೆ 1,000 ಬಾಳೆಹಣ್ಣು ಇರ್ತಾವ ಮದುವೆ ಇದೆ ಅಂತ ವ್ಯವಸ್ಥಾಪನಾ ಮಂಡಳಿ ಸದಸ್ಯರಾದ ಪ್ರಮುಖ ಸಚಿವರು ಚಂದ್ರೇಗೌಡರು ಎಲ್ಲರೂ ವೇದಿಕೆಗೆ ಬರಬೇಕು ಅಂತೇಳಿ ಮತ್ತೊಮ್ಮೆ ವಿನಂತಿ ಮಾಡ್ತಾರೆ. ನೆಕ್ಸ್ಟು ಅದನ್ನು ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಬಂದಿದ್ದು ಇಲ್ಲಿ ಫೈಬರ್ದು ಪ್ರತಿಯೊಂದು ಹಸುಗಳಿಗೆ ಬೂಸ ಇಕ್ಕೋದಕ್ಕೆ ಡಬ್ಬ ಆಗಿರ್ಬೋದು, ಹಾಲಿನ ಕ್ಯಾನ್ ಆಗಿರ್ಬೋದು, ಪೈಪ್ ಆಗಿರ್ಬೋದು, ಪ್ರತಿಯೊಂದು ಇಟ್ಕೊಂಡಿದ್ದು. ಮತ್ತು ಇಲ್ಲಿ ಫ್ಲವರ್ಸ್ನ ಮಾಡಿದ್ರು. ಅದು ಏನು ಮಾಡಿದ್ರು ಗೊತ್ತಿಲ್ಲ. 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಅಷ್ಟೇ ಇತ್ತು ಒಂದು ಪೀಸು. ಚೆನ್ನಾಗಿತ್ತು. ಓಮ್ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಅದು ಯಾವ ರೀತಿ ಮಾಡಿದ್ದಾರೆ ಅಂತ ಗೊತ್ತಾಗಲಿಲ್ಲ. ಹಾಗೆ ಒಂದು ಕ್ಯಾಪ್ಚರ್ನ ತೊಗೊಂಡೆ. ಅಟ್ರಾಕ್ಷನ್ ಆಗಿತ್ತಲ್ಲ, ಅಟ್ರಾಕ್ಟಬಲ್ ಆಗಿತ್ತು ಆ ಜಾಗ. ಅದಕ್ಕೆ ಒಂದು ಕ್ಯಾಪ್ಚರ್ನ ತೊಗೊಂಡೆ. ನೀವು ಹೇಳ್ತಾ ಇರ್ಬೋದು ಇದು ಏನು ಅಂತ ನನಗಂತೂ ಅರ್ಥ ಆಗಲಿಲ್ಲ. ಇದು ರಿಯಲ್ಲ ಇಲ್ಲ
ಅವರೇ ಡೂಪ್ಲಿಕೇಟಲ್ಲಿ ಅವರೇ ಆ ರೀತಿ ಕ್ರಿಯೇಟ್ ಮಾಡಿರೋದು ಅನ್ನೋದೊಂದು ಅರ್ಥ ಆಗಲಿಲ್ಲ. ಅದಾದಮೇಲೆ ಅದರಿಂದ ಮುಂದೆ ಬಂದು ಇಲ್ಲಿ ಜೇನುತುಪ್ಪನ ಇಟ್ಕೊಂಡಿದ್ರು. ಇಲ್ಲಿ ನಮ್ಮ ರೈತರು ಬೆಳೆದು ಬೆಳೆದಿರ್ತಕ್ಕಂಥ ಕಬ್ಬಿನ ಆಲೆ ಮನೆ ಮಾಡಿರೋ ಬೆಲ್ಲ ಇಟ್ಕೊಂಡಿದ್ರು. ನಾವು ಬೆಲ್ಲನ ತೊಗೊಳ್ಳಿಲ್ಲ ಗೈಸ್, ನಾವು ತೊಗೊಳ್ಳೋಣ ಅಂದ್ಕೊಂಡು ಬಟ್ ತೊಗೊಳ್ಳಿಲ್ಲ. ಏನು ಹೇಳ್ಬೇಕು ಅಂದರೆ ರೇಟೆಲ್ಲ ಜಾಸ್ತಿ ಅನ್ನಿಸ್ತು, ಅದರಿಂದ ತೊಗೊಳ್ಳಿಲ್ಲ. ಅಲ್ಲಿ ಬೇರೆ ಬೇರೆ ಥರದ ಅಕ್ಕಿ ಎಲ್ಲ ಇಟ್ಕೊಂಡಿದ್ರು. ಅದರಿಂದ ಮುಂದೆ ಬಂದು ಊರು ಅಲ್ಲಿ ಮುಂದೆ ಊರಿನಿಂದ ಮಾಡಿರ್ತಕ್ಕಂಥ ಲಡ್ಡು ಮಾಡಿಕೊಂಡಿದ್ರು ಮತ್ತು ಹುಣಸೆಯಿಂದ ಇಟ್ಕೊಂಡಿದ್ರು. ನಾನು ಹುಣಸೆನ ಮತ್ತು ಊರು ಕೊಡ್ತೀನಿ ನಿಮಗೂ ಕೊಡ್ತೀನಿ. ಐದು ಕೇಳಿದೆ ನೆಕ್ಸ್ಟ್ ನೀವು ನೋಡ್ತಿರ್ಬೋದು ಮ್ಯಾಜಿಕ್ ಟವಲ್ ಅಂತ ಇಟ್ಕೊಂಡಿದ್ರು. ಗ್ಯಾಸ್ ಹರಿಸೋದಕ್ಕೆ, ಫ್ರಿಜ್ ಹರಿಸೋದಕ್ಕೆ, ಕಾರ್ ಹರಿಸೋದಕ್ಕೆ, ಬೈಕ್ ಹರಿಸೋದಕ್ಕೆ ಎಲ್ಲ ಯೂಸ್ ಆಗುತ್ತೆ. ಅದನ್ನು ಮುಗಿಸ್ಕೊಂಡು ಮುಂದೆ ಬಂದರೆ ಮಸಾಜಿಂಗಿಗೆ ಅಂತ ಹೇಳ್ಬಿಟ್ಟು ಇದನ್ನು ಇಟ್ಕೊಂಡಿದ್ರು. ಇದರಲ್ಲಿ ಮಸಾಜ್ ಮಾಡಿ ಅಂತ ಸೀರೆಗಳನ್ನ ಇಟ್ಕೊಂಡಿದ್ರು. ಮತ್ತು ಅಂಗಡಿ ಐಟಮ್ ಇಟ್ಕೊಂಡಿದ್ರು. ಚಕ್ಲಿ, ಕರ್ಜಿಕಾಯಿ, ನಿಪ್ಪಟ್ಟು ಅವರೇ ಮನೇಲಿ ಮಾಡಿರ್ತಕ್ಕಂಥದ್ದೆಲ್ಲ ಇಟ್ಕೊಂಡಿದ್ರು. ಅದರಿಂದ ಮುಂದೆ ಬಂದರೆ ಚನ್ನಪಟ್ಟಣದ ಗೊಂಬೆಗಳನ್ನ ಇಟ್ಕೊಂಡಿದ್ರು. ಟಾಯ್ಸು ಇದ್ದು, ಟಾಯ್ಸ್ ಕೂಡ ತುಂಬಾ ಚೆನ್ನಾಗಿದ್ವು. ನಾನು ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಅಲ್ಲಿ ಫೋನ್ಪೇ ಏನೂ ವರ್ಕ್ ಆಗ್ತಿರಲಿಲ್ಲ. ನಮಗೆ ಗೊತ್ತಿರಲಿಲ್ಲ, ಕ್ಯಾಶ್ ತೊಗೊಂಡೋಗಿಲ್ಲ. ಒಂದು 500 ಅಷ್ಟೇ ಕ್ಯಾಶ್ ತೊಗೊಂಡೋಗಿದ್ದು. ಕ್ಯಾಶ್ ಎಲ್ಲ ಖಾಲಿಯಾಗಿತ್ತು. ಫೋನ್ಪೇ ನೋಡಿದ್ರೆ ಎಲ್ಲೂ ವರ್ಕ್ ಆಗ್ತಿಲ್ಲ, ಟವರು ಸಿಗ್ತಾ ಇಲ್ಲ, ವರ್ಕು ಆಗ್ತಾಯಿಲ್ಲ. ಅದಾದಮೇಲೆ ಬ್ರಷ್ನ ರೆಡಿ ಮಾಡಿದರು. ಇದರಲ್ಲಿ ಅದು ಏನು ಅಂತ ಗೊತ್ತಿಲ್ಲ ಅದ್ರ ಹೆಸರು. ಅದರಲ್ಲಿ ಬ್ರಷ್ನ ರೆಡಿ ಮಾಡಿದರು. ಅದಾದಮೇಲೆ ಇಲ್ಲಿ ಬಿದಿರಿಂದ ಮತ್ತು ಬೂದ್ ಕುಂಬಳಕಾಯಿ ಅದರಿಂದನೂ ಎಲ್ಲ ಇದನ್ನ ಡೆಕೋರೇಷನ್ ಐಟಮ್ನ ಮಾಡಿದರು. ಅದಾದಮೇಲೆ ಮುಂದೆ ಬಂದರೆ ಅಲ್ಲಿ ನೆಲ ಒರೆಸೋದಕ್ಕೆ ಮಾಪನ್ನ ತೋರಿಸ್ತಾಯಿದ್ರು. ತುಂಬ ಚೆನ್ನಾಗಿ ತೊಗೋತಾಯಿದ್ರು. ಅದೇನು ವರ್ಕ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ನಾನು ಸುಮ್ಮನೆ ಅಂದ್ಕೊಂಡೆ ಅದು ವರ್ಕ್ ಆಗಲ್ಲ ಅಂತ ಅಂದ್ಕೊಂಡೆ. ಅವರು ಯೂಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ನಾವೇ ಬೇರೆಯವರು ಯೂಸ್ ಮಾಡಿದ್ರೆ ಅವ್ರಿಗೆ ಯೂಸ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಆ ರೀತಿ ಇತ್ತು ಅದು. ನೋಡಿ ನೆಕ್ಸ್ಟು ಅಲ್ಲಿಂದ ಇದಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲ ಫ್ರೆಂಡ್ಸಲ್ಲಿ ಮುಂದೆ ಚೆಂಡು ಹೂವಿನ ಗಿಡಗಳು ಪಾಟ್ನ ಇಟ್ಟಿದ್ರು. ಆ ಲೈನಲ್ಲಿ ಬಂದರೆ ಅಲ್ಲಿ ಎಲ್ಲ ಥರದ ಗಿಡಗಳು, ಹೂವಿನ ಗಿಡಗಳು ಎಲ್ಲ ಇಟ್ಟಿದ್ದು ನೀವೇ ನೋಡ್ತಾ ಇರ್ಬೋದು. ಬನ್ನಿ ಹೀಗೆ ಮುಂದೆ ಹೋಗೋಣ, ಇನ್ನೂ ಏನೇನೆಲ್ಲಿದೆ ಅಂತ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಒಂದು ಗದ್ದೆಯಲ್ಲಿ ಏನೆಲ್ಲ ಕೃಷಿ ಮಾಡ್ಬೋದು ನಾವು. 1 ಎಕರೆಯ ಜಮೀನಲ್ಲಿ ನಾವು ಏನೆಲ್ಲ ಮಿಶ್ರ ವ್ಯವಸಾಯ ಮಾಡ್ಬೋದು ಅನ್ನೋದನ್ನ ಒಂದು ಡೆಮೋನ ಹಾಕಿದ್ರು. ನನಗಂತೂ ಅದು ಇಷ್ಟ ಆಯಿತು. ಅದಾದಮೇಲೆ ನೆಕ್ಸ್ಟು ತೋರಿಸ್ತೀನಿ. ಅಲ್ಲಿ ಒಂದು ಹಳ್ಳಿ, ಬಸ್ಸು, ಕಾರು, ಒಂದು ಬಾಗಿಲು ಮನೆ, ಬಾವಿ ಎಲ್ಲನೂ ಮಾಡಿದ್ರು. ನೆಕ್ಸ್ಟ್ ಇಲ್ಲಿ ಬಂದರೆ ಒಬ್ಬ ರೈತನ ಮನೆ, ಅದ್ರ ಮುಂದೆ ಹಸುಗಳು ಮತ್ತು ಕೋಳಿಗಳು, ಮೇಕೆಗಳು, ಎಮ್ಮೆಗಳು, ಅದ್ರ ಜೊತೆಗೆ ಒಂದು ಹೊಂಡ, ಅದರಿಂದ ಬೆಟ್ಟ, ಗುಡ್ಡ, ಮರ, ಅದರಲ್ಲಿ ಇಷ್ಟ ವ್ಯವಸಾಯ ಮಾಡೋದು ಹೇಗೆ ಒಂದು ಮನೆಯಲ್ಲಿ ಎಲ್ಲನೂ ಇಟ್ಕೊಂಡು ಅಂತ ತೋರಿಸಿದ್ರು. ಅದರಿಂದ ಮುಂದೆ ಬಂದರೆ ರಾಗಿ ಬೀಸಕ್ಕಲ್ಲಂತೂ ಕಣ್ಮನೆನೇ ಆಗೋಗ್ಬಿಟ್ಟಿದೆ. ಕಬ್ಬಲ್ಲಿ ಡೆಕೋರೇಟ್ ಮಾಡಿದ್ರು. ಎತ್ತುಗಳನ್ನೆಲ್ಲ ಸಿರಾಮಿಕ್ಕಿಂದ ರೆಡಿ ಮಾಡಿದ್ರು. ಎಲ್ಲ ಥರದ್ದು. ಮತ್ತು ಇಲ್ಲಿಂದ ಮುಂದೆ ಬಂದರೆ ಅಲ್ಲಿ
ಮುಸ್ಕಿನ ಜೋಳನ ಡೆಕೋರೇಟಬಲ್ ಆಗಿ ರೆಡಿ ಮಾಡಿದ್ರು. ಮುಸ್ಕಿನ ಜೋಳ ಎಲ್ಲ ಥರ ಮುಸ್ಕಿನ ಜೋಳ, ಭತ್ತ ಎಲ್ಲ ಥರದ ತಳಿದು ಭತ್ತ ಹಾಕಿದ್ರು. ಬುಡಕ್ಕೆ ಸಮೇತ ಕಟ್ ಮಾಡ್ಕೊಬಂದು ಭತ್ತ, ರಾಗಿ ಎಲ್ಲನೂ ಇಟ್ಟಿದ್ರು. ಚೆನ್ನಾಗಿ ಕಾಣಿಸ್ತಿತ್ತು. ಅದರಿಂದ ಮುಂದೆ ಬಂದ ತಕ್ಷಣ ನನಗೆ ತುಂಬ ಇಷ್ಟ ಆಗಿದೆ ರೇಷ್ಮೆಗೆ ಎಷ್ಟು ಚೆನ್ನಾಗಿ ಹಾರಗಳನ್ನ ಮಾಡಿದ್ರು ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ರು. ಕಲರ್ ಎಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಹಾರಗಳನ್ನ ಮಾಡಿದ್ರು. ಇಲ್ಲಿ ನೋಡ್ತಾ ಇರ್ಬೋದು ನೀವು ರೇಷ್ಮೆದು. ಫಸ್ಟು ಮೊಟ್ಟೆನ ಕೊಡ್ತಾರೆ, ಮೊಟ್ಟೆಯಿಂದ ಹೂವು ಹೇಗಾಗುತ್ತೆ ಅದಾದಮೇಲೆ ಚಂದ್ರಿಕೆಗೆ ಹೆಂಗೆ ಒಂದು ರೇಷ್ಮೆ ಹೋಗಿ ಗೂಡನ್ನ ಬಿಟ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ವಿನ್ಯಾಸನ ತೋರಿಸ್ತಾ ಇದ್ರು. ಇಲ್ಲಿ ಅದು ಮತ್ತು ಮೊಟ್ಟೆಯಿಂದ ಹೊರಗಡೆ ಹೆಂಗೆ ಬರುತ್ತೆ ಹುಳು ಅದು ಎಲ್ಲ ತೋರಿಸ್ತಾ ಇದ್ರು. ಅದರಲ್ಲಿ ಹಾರಗಳಂತೂ ತುಂಬಾ ಚೆನ್ನಾಗಿ ಮಾಡಿದ್ರು. ಹುಳು ಹೊರಗಡೆ ಬಂದು ಅದು ಒಂದು ಏನಂತಾರೆ ಬಟರ್ಫ್ಲೈ ಏನೋ ಆಗಿತ್ತು ಅನಿಸುತ್ತೆ ನೋಡಿ. ಇದು ಮೊದಲನೇ ಹಂತದ್ದು ನಾನು ತೋರಿಸ್ತಿದ್ದೀನಿ ನಿಮಗೆ. ಮೊದಲನೇ ಹಂತ, ಎರಡನೇ ಹಂತ, ಮೂರನೇ ಹಂತ. ಫಸ್ಟು ಇಷ್ಟು ಚಿಕ್ಕದಾಗಿರುತ್ತೆ ಹುಳು, ಅದಾದಮೇಲೆ ಸ್ವಲ್ಪ ದೊಡ್ಡದಾಗುತ್ತೆ, ಅದಾದಮೇಲೆ ಇನ್ನೂ ಸ್ವಲ್ಪ ದೊಡ್ಡದಾಗುತ್ತೆ, ಅದಾದಮೇಲೆ ತುಂಬ ದೊಡ್ಡದಾದಾಗ ಅದು ಹಣ್ಣಿಗೆ ಬಂದಾಗ ಅದು ಸ್ವಲ್ಪ ಗೋಲ್ಡನ್ ಕಲರ್ ಇರುತ್ತೆ. ಅದನ್ನು ಬಿಟ್ಟು ಬೇರೆ ಕಡೆ ಚಂದ್ರಿಕೆಗೆ ಬಿಟ್ಟಾಗ ಅದು ಹೂರನ್ನ ಕಟ್ಟುತ್ತೆ. ಅದಾದಮೇಲೆ ಅಲ್ಲೇ ಮುಂದೆ ಸೀರೆಗಳು ಬಟ್ಟೆಗಳನ್ನೆಲ್ಲ ನೇಯ್ದಿದ್ರು ರೇಷ್ಮೆಯಿಂದ. ಅದನ್ನೇ ತೋರಿಸ್ತಾ ಇದ್ರು ನೋಡಿ, ಈ ರೀತಿ ನೇಯ್ದಿದ್ದೀವಿ, ಈ ರೀತಿ ಇದೆ ಅಂತಂದು. ಇಲ್ಲಿ ಮುಂದೆ ವೆರೈಟಿ ರೇಷ್ಮೆ ಗೂಡಿತ್ತು, ವೈಟ್ ಇತ್ತು, ಗೋಲ್ಡ್ ಕಲರ್ ಇತ್ತು, ಮತ್ತು ಪಿಂಕ್ ಕಲರ್ ಇತ್ತು, ಮತ್ತು ರೇಷ್ಮೆ ಬೀಜ ಎಲ್ಲ ಇಟ್ಕೊಂಡಿದ್ರು ಗಿಡ. ಅದನ್ನು ಮುಂದೆ ಬಂದರೆ ತರಕಾರಿಗಳು ಇಟ್ಕೊಂಡಿದ್ರು, ಹಣ್ಣುಗಳನ್ನ ಇಟ್ಕೊಂಡಿದ್ರು, ಹೂವಿನ ಗಿಡಗಳನ್ನ ಇಟ್ಕೊಂಡಿದ್ರು, ಮತ್ತು ತೆಂಗಿನಕಾಯಿನಲ್ಲಿ ಕೋತಿಗಳನ್ನ ಮಾಡಿದ್ರು, ಆನೆನ ಮಾಡಿದ್ರು. ಅದರಿಂದ ಮುಂದೆ ಬಂದರೆ ಇಲ್ಲಿ ಡೆಕೋರೇಟ್ ಐಟಮ್ನ ಇಟ್ಕೊಂಡಿದ್ರು. ಅದು ಐಟಮ್ ಏನಪ್ಪ ಅಂದರೆ ಹೂವಿನ ಕುಂಚಗಳೆಲ್ಲ ಇಟ್ಕೊಂಡಿದ್ರು. ಅಡಿಕೆ ಎಲ್ಲ ಹಾಕಿ ಹೂವಿನ ಕುಂಚಗಳಲ್ಲಿ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ರು. ಫ್ರೂಟ್ಸ್ ಎಲ್ಲ ಇಟ್ಕೊಂಡಿದ್ರು, ತರಕಾರಿನ ಇಟ್ಕೊಂಡಿದ್ರು. ಹಾಗೆ ನಾರಲ್ಲಿ ಇಲ್ಲ ಹುಲ್ಲಲ್ಲಿ ಅನಿಸುತ್ತೆ ನೇಯ್ದಿದ್ರು ಒಂದು ಗೊಂಬೆ ರೀತಿ ರೆಡಿ ಮಾಡ್ಕೊಂಡಿದ್ರು. ಅದು ನಿಮಗೆ ಫಸ್ಟೇ ಹೋಯಿತು, ಅದನ್ನು ನೋಡಿದ್ರು ಅನ್ಕೋತೀನಿ ನಾನು. ಅದಾದಮೇಲೆ ಇಲ್ಲಿ ತುಂಬಾ ಇಷ್ಟ ಆಯಿತು. 2 ಎತ್ತಿನ ಗಾಡಿ, ಅದ್ರ ಮೇಲೆ ಎತ್ತೋಡ್ಸೋಕ್ಕೊಬ್ಬ ರೈತನ ಹೆಂಡತಿ, ಮಕ್ಕಳು, ಅವ್ನು ಬೆಳೆದಿರೋ ಬೆಳೆ ಎಲ್ಲನೂ ಇಟ್ಕೊಂಡು ಹೋಗೋದಕ್ಕೆ ಒಂದು ಎತ್ತಿನ ಗಾಡಿನ ರೆಡಿ ಮಾಡಿದ್ರು. ಇಲ್ಲಿ ಎತ್ತುಗಳನ್ನ ಇಟ್ಟಿದ್ರು, ಎಷ್ಟು ಚೆನ್ನಾಗಿತ್ತು ಗೊತ್ತಾ ಎತ್ತುಗಳು. ಅದಾದಮೇಲೆ ಇಲ್ಲೂ ಮುಂದೆ ಬಂದರೆ ಇಲ್ಲೂ ಸೇಮ್ ಅಷ್ಟೇ, ರೈತ, ಹೆಂಡತಿ, ಮಗಳು ಈ ರೀತಿ ಇತ್ತು. ಅದನ್ನು ನೋಡಿಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಅಲ್ಲಿ ಕೃಷಿ ಮೇಳದಲ್ಲಿ ಬೆಳೆದಿರ್ತಕ್ಕಂಥ ಬೆಳೆನ ನೋಡೋದಕ್ಕೆ ಅಂತ ಬಂದ್ವಿ. ಚೆಂಡು, ಬದನೆಕಾಯಿ, ಬೆಂಡೆಕಾಯಿ, ಹಾಗಲಕಾಯಿ, ಮತ್ತು ಜೋಳ, ಪಾಲಕ್, ಕೊತ್ತಂಬರಿ, ತಬಾಕ್ಸಿ ಎಲ್ಲ ಥರದ ಸೊಪ್ಪನ್ನು ಬೆಳೆದಿದ್ರು. ಫ್ರೆಶ್ ಅದನ್ನು ನೋಡಿಕೊಂಡು ಅದರಿಂದ ಕೆಳಗಡೆ ಬಂದ್ವಿ. ಕೆಳಗಡೆಯಲ್ಲಿ ಸೂರ್ಯಕಾಂತಿ ಹೂವು ಅಂತೂ ತುಂಬಾ ಅಟ್ರ್ಯಾಕ್ಟ್ ಆಗಿತ್ತು. ಅಂದರೆ ಸೂರ್ಯಕಾಂತಿ ಹೂವು ನೋಡಿ ಎಷ್ಟು ಅಟ್ರ್ಯಾಕ್ಟ್ ಮಾಡ್ತಿದೆ ಅಂದರೆ ಜನನ ತನ್ನ ಕಡೆ ಸೆಳೀತಾ ಇದೆ. ಅದು ಪಕ್ಕದಲ್ಲೇ ರಾಗಿ, ಸೂರ್ಯಕಾಂತಿ ಮತ್ತು ಶುಂಠಿ, ಅರಿಶಿನ, ಹಾಗೆ ತೊಗರಿ, ಚೆಂಡು, ಮತ್ತು ಈ ಹೆಸರು ಕಾಳು, ಅವರೆಕಾಳು, ಅಲಸಂದೆ ಕಾಳು, ನೀವೇ ನೋಡ್ತಾ ಇರ್ಬೋದು. ಎಲ್ಲ ಥರದ್ದು ಹಾಕಿದ್ರು ಗೈಸ್. ನೋಡಿ ಎಲ್ಲ ಅಲಸಂದೆ, ಅವರೆಕಾಯಿ ನೋಡಿ ಎಲ್ಲ ಹೂವಾಗಿರೋ ಅವರೆ ಗಿಡಗಳು, ಇದು ಅಲಸಂದೆ ಗಿಡಗಳು. ಇಲ್ಲಿ ಬಂದರೆ ಇದಾಲೆ ಹೆಸರು ಕಾಯಿ. ಇಲ್ಲಿ ನೋಡಿ ಜೋಳ, ತೆನೆ ಜೋಳ ಅಲ್ಲ, ಇದು ಮುಷ್ಟಿ ಜೋಳ ಅಂತ ಕರಿತೀವಿ ನಮ್ಮ ಕಡೆ. ನಿಮ್ಮ ಕಡೆ ಏನಂತೀರೋ ಗೊತ್ತಿಲ್ಲ. ಜೋಳ ಮತ್ತು ಹಳಗಿಡಗಳು, ಹಳಗಿಡನೂ ಇತ್ತು ಗೈಸ್ ನನಗೆ. ಅದು ನೋಡಿದಾಗ ತುಂಬ ಖುಷಿಯಾಯಿತು. ಅದ್ರ ಪಕ್ಕದಲ್ಲಿ ಉಳ್ಳಿ ಗಿಡಗಳು,
ನೋಡೋದು ಇನ್ನೂ ತುಂಬಾ ಇದೆ ಗೈಸ್, ಆದರೆ ಸುಸ್ತಾದಂಗೆ ಆಗ್ತಿದೆ. ಇಬ್ರು ಮಕ್ಕಳನ್ನ ಕರ್ಕೊಂಡು ಬಂದಿರೋದ್ರಿಂದ ನೋಡೋಣ. ಕೇಳ್ಬೇಕು ಅವ್ರನ್ನೇ, ನನಗೂ ಗೊತ್ತಿಲ್ಲ. ಅವ್ರೆಲ್ಲದಕ್ಕೂ ಅಂತಾರೆ. ಇಡ್ಬೋದು, ಮಾಡ್ತಾರಲ್ಲ. ಫೋಟೋದ ನಾಗರಾಜ್ ವಿ ಮತ್ತು ಅಜಿತ್ ಈ ಕೂಡಲೇ ಆಡಿಟರ್ ಮಾತ್ರ ಬನ್ನಿ. ನಾಗರಾಜ್ ವಿ ಮತ್ತು ಅಜಿತ್. ರಂಜಿತ್ ಅವರು ಕಾಯ್ತಾ ಇದ್ದಾರೆ ಸರ್. ಬಾರಮ್ಮ ಕೈ ಕೊಡಮ್ಮ. ಆನಂದರಾವ್ ಮತ್ತು ಸಾವಂತ್ ಎಲ್ಲೆದ್ರು ಆಡಿಟರ್ ಮುಂಭಾಗದಲ್ಲಿ ಬನ್ನಿ. ಆನಂದರಾವ್ ಮತ್ತು ಸಾವಂತ್. ಜೆಪಿ ನಗರ ಸಂಜಯ್ ಅವರು ಈ ಕೂಡಲೇ ಬರಬೇಕು. ಜೆಪಿ ನಗರ ಸಂಜಯ್. ದಿನೇಶ್ ಅವರು ಕಾಯ್ತಾ ಇದ್ದಾರೆ. ಶೋಭಾ ಮುರಳಿ ಅವರು ಈ ಕೂಡಲೇ ಆಡಿಟರ್ ಹತ್ರ ಬರಬೇಕು. ಕುರ್ಕೋಟ್ ಹತ್ರ ಬರಬೇಕು. ಶೋಭಾ ಮತ್ತು ತುಮಕೂರು ಜಿಲ್ಲೆ ಹುಬ್ಬಳ್ಳಿ ತಾಲೂಕು NRS ಟೀಮ್ನವರು ಎಲ್ಲ ಸದಸ್ಯರು ಈ ಕೂಡಲೇ ಆಡಿಟರ್ ಮುಂಭಾಗದಲ್ಲಿ ಬರಬೇಕು. ರಮೇಶ್ ಜೆ ಇಂದ್ರಾನಗರ್ ಎಲ್ಲೆದು ಆಡಿಟರ್